ಹೋಗಿ ದೇವಸ್ಥಾನ ಗಣಪತಿಗೆ ಚಪ್ಪಲಿ ಹಾರ ಹಾಕಿ ಹೋಗಿದ್ದಾರೆ. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ, ಕಾಂಗ್ರೆಸ್ ಸರ್ಕಾರ ಆದಮೇಲೆ ದಿನನಿತ್ಯ ಈ ತರದ ಘಟನೆಗಳು ನಡೀತವೆ. ಕರ್ನಾಟಕದಲ್ಲಿ ಸರ್ಕಾರ ಇದೆಯಾ ಸತ್ತೋಗಿದೆಯಾ ಅನ್ನೋದನ್ನು ಕೂಡ ಜನಗಳಿಗೆ ಡೌಟ್ ಬರೋ ರೀತಿ ಒಂಥರ ಅಜಾಗರೂಕತೆ. ಕಾನೂನು ಸುವ್ಯವಸ್ಥೆ ಕೇಳೋರಿಲ್ಲ, ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಅರಾಜಕತೆ ನೋಡ್ತಾ ಇದ್ದೀವಿ. ಇವತ್ತು ಗಣಪತಿ ದೇವಸ್ಥಾನ ಕೂತಿರ್ಸಿರೋದಲ್ಲ, ಅದು ಗಣಪತಿ ಉತ್ಸವದಲ್ಲ, ಅದು ಒರಿಜಿನಲ್ ಕಲ್ಲಿನ ಗಣಪತಿ. ದಿನನಿತ್ಯ ಅಲ್ಲಿ ವರ್ತಕರು ಎಲ್ಲರೂ ಕೂಡ ಆ ಏರಿಯಾದಲ್ಲಿ ಹೋಗೋರು ಅಂತಾರೆ, ಎಲ್ಲರೂ ಕೂಡ ಅದಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಇವತ್ತು ಏಕಾಏಕಿ ಇವಾಗಿರೋ ಮಾಹಿತಿ ಪ್ರಕಾರ ಒಬ್ಬ ಮಹಿಳೆ ಒಂದು ಚಪ್ಪಲಿ ಹಾರ ಹಾಕಿ ಹೋಗಿದ್ದಾರೆ ಅಂತ ಡೌಟು. ಈಗಾಗಲೇ ಅಲ್ಲಿ ನಮ್ಮ ಹಿಂದೂಗಳೆಲ್ಲ ಸಭೆ ಮಾಡಿ ಅಲ್ಲಿಗೆ ಬಂದ್ ಕಾಲ್ ಮಾಡಿದ್ದಾರೆ ಅಂತ ನನಗಿರುವಂತ ಮಾಹಿತಿ. ಒಟ್ಟಾರೆ ನನಗನ್ಸೋಂಥದ್ದು, ರಾಜ್ಯದಲ್ಲಿ ಒಂದು ರೀತಿ ತೊಗಲಕ್ ಸರ್ಕಾರ ಇರೋದ್ರಿಂದಾನೆ, ಈ ಟಿಪ್ಪು ಸರ್ಕಾರ ಇರೋದ್ರಿಂದ ಒಂದೊಂದೇ ಈ ತರ ಧರ್ಮಸ್ಥಳ ಆಯಿತು, ಚಾಮುಂಡೇಶ್ವರಿ ಆಯಿತು, ಮದ್ದೂರು ಘಟನೆ ಆಗಿ ದೊಡ್ಡ ಅವಾಂತರ ಆಯಿತು. ಈಗ ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ ಆಯಿತು. ಈಗ ಅದು ಹಾಸನಕ್ಕೆ ಶಿಫ್ಟ್ ಆಗಿ ಹಾಸನದಲ್ಲಿ ಇವತ್ತು ಗಣಪತಿಗೆ ಚಪ್ಪಲಿ ಹಾರ ಹಾಕಿರುವಂಥದ್ದು ಈ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ. ಈ ಸರ್ಕಾರ ಹಿಂದೂಗಳ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತ. ಇನ್ಮೇಲಾದ್ರೂ ಹಿಂದೂಗಳು ಎಚ್ಚರಗೊಳ್ಳಿಲ್ಲ ಅಂದ್ರೆ ಇದು ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ. ನೆಕ್ಸ್ಟ್ ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ. ಆ ಎಚ್ಚರಿಕೆಯನ್ನ ನೀವು ತಗೊಂಡಿಲ್ಲ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ. ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯದ ಹಿಂದೂಗಳಿಗೆ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಸರ್, ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತಿದ್ದಾರೆ. ನಮ್ಮ ಚಾಮರಾಜಪೇಟೆಯಲ್ಲಿ ಹಸು ಕೆಚ್ಚಲು ಕುಯ್ದವರು ಮಾನಸಿಕ ಅಸ್ವಸ್ಥೆ, ಧರ್ಮಸ್ಥಳದಲ್ಲಿ ಹೋದವನು ಅವನು ತಲೆಬುರುಡೆ ತಗೊಂಡವನು ಅವನು ಮಾನಸಿಕ ಅಸ್ವಸ್ಥೆ. ಎಲ್ಲ ಅವ್ರು ಹೇಳಕ್ ಮುಂಚೆನೆ ಪೊಲೀಸರು ಉತ್ಪತ್ತಿ ಮಾಡ್ತಾರೆ. ಸರ್ಕಾರ ಹೇಳ್ಬಿಟ್ಟಿರುತ್ತೆ ಯಾರ್ಯಾರು ಸಿಕ್ಕಾಕಂತಾರೆ ಅವರೆಲ್ಲ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ಬಿಡಿ ಅಂತ. ಅದು ಬ್ರ್ಯಾಂಡ್ ಔಟ್ ಇದೆ ಎಲ್ಲ ಕಡೆನೂ, ಅದೇ ಬ್ರ್ಯಾಂಡ್. ಸದ್ಯಕ್ಕೆ ಉದ್ಘಾಟನೆಗೆ ಹೋಗೋರೆಲ್ಲ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿಲ್ಲ ಅಂದ್ರೆ ಕಾಂಗ್ರೆಸ್ ಪುಣ್ಯ ಅಂತ, ಅದೇ ಪುಣ್ಯ ಅಂತ ನಾನು ಹೇಳ್ತೇನೆ. ಯಾವ್ಯಾವ ಉದ್ಘಾಟನೆಗೆ ಯಾರ್ಯಾರು ಹೋಗ್ತಾರೋ ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಕಾಂಗ್ರೆಸ್ ಅವ್ರು ಯಾರ್ಯಾರು ಕಳಿಸ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಅವ್ರನ್ನಾದರೂ ಒಳ್ಳೆಯರು ಅಂತ ಹೇಳಿ ಕಾಂಗ್ರೆಸ್, ಒಳ್ಳೆ ಬುದ್ಧಿ ಕಾಂಗ್ರೆಸ್ ಅವ್ರು ಕೊಡ್ಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ದೇವರು.